ಕೆಲವೇ ಕ್ಷಣದಲ್ಲಿ ನಟಿ ರಾಗಿಣಿಯವರ ವಿಚಾರಣೆ ಶುರುವಾಗುತ್ತೆ. ಎರಡನೇ ದಿನದ ವಿಚಾರಣೆಗೆ ಸಿಸಿಬಿ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೋತಿದ್ದಾರೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಿನ್ನೆ ಸತತವಾಗಿ 8 ಗಂಟೆಗಳ ಕಾಲ ವಿಚಾರಣೆ ಆಯಿತು. ಅದಾದ ಮೇಲೆ ಅವ್ರನ್ನ ಸಾಂತ್ವನ ಕೇಂದ್ರ ಕಳಿಸಿದ್ದಾಯಿತು. ಈಗ ಅಲ್ಲಿಂದ ಅವ್ರನ್ನ ಕರೆಸಿ ಮತ್ತೆ ಎರಡನೇ ಹಂತದ ವಿಚಾರಣೆ ಶುರುವಾಗಬೇಕು. ಕೆಲವೇ ಕ್ಷಣದಲ್ಲಿ ನಟಿ ರಾಗಿಣಿಯ ವಿಚಾರಣೆ ಶುರುವಾಗುತ್ತೆ. ಸಿಸಿಬಿ ಅವರು ಎಲ್ಲ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಯಾವೆಲ್ಲ ಹೆಸರುಗಳನ್ನು ಹೊರ ಹಾಕ್ತಾರೆ ನಟಿ ರಾಗಿಣಿ ಅನ್ನೋದು ಈಗ ಕುತೂಹಲಕಾರಿ ಬೆಳವಣಿಗೆ. ಇವತ್ತು ಮತ್ತೆ ರಾಗಿಣಿಯವರ ವಿಚಾರಣೆ ಮುಂದುವರಿಕೆ ಆಗುತ್ತೆ. ರಾಗಿಣಿಯವರ ಸಂಪರ್ಕದಲ್ಲಿರೋರಿಗೆ ಟೆನ್ಷನ್ ಶುರುವಾಗಿದೆ. ಸಿಸಿಬಿ ಕಚೇರಿ ಬಿಟ್ಟು ಬೇರೆ ಬೇರೆ ಕಡೆ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಸಿಸಿಬಿ ಕಚೇರಿಗೆ ಬೇರೆ ಬೇರೆ ಎನ್ಕ್ವೈರಿಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಜನ ಬರೋದ್ರಿಂದ ಟೆನ್ಷನ್ ಶುರುವಾಗುತ್ತೆ. ಹಾಗಾಗಿ ವಿಚಾರಣೆ ತೊಂದರೆ ಆಗುತ್ತೆ ಅಂತ ಸ್ಥಳ ಚೇಂಜ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬೇರೆ ಕಡೆ ಬೇರೆ ಎಲ್ಲಿ ರಾಗಿಣಿ ವಿಚಾರಣೆ ನಡೆಸುತ್ತೆ ಸಿಸಿಬಿ ಅನ್ನೋದು ಒಂದು ಕುತೂಹಲ. ಡಿಸಿಪಿ ರವಿಕುಮಾರ್ ಅಂಜುಮಾಲಾ ಅವರ ನೇತೃತ್ವದಲ್ಲಿ ವಿಚಾರಣೆ ಆಗುತ್ತೆ. ರಾಗಿಣಿಯವರ ಹೇಳಿಕೆಗಳನ್ನು ಆಧರಿಸಿ ಸಂಪರ್ಕದಲ್ಲಿದ್ದವರ ಪತ್ತೆಗೆ ಪ್ರವೃತ್ತರಾಗ್ತಾರೆ ಸಿಸಿಬಿ ಅಧಿಕಾರಿಗಳು. ಡ್ರಗ್ ಆರೋಪಿಗಳ ಬಲೆಗೆ ಸಿಸಿಬಿ ಮತ್ತಷ್ಟು ರೆಡಿ ಆಗ್ತಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರಿಂದ ಅಧಿಕಾರಿಗಳ ಸಭೆ ನಡೀತಾ ಇದೆ. ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಮಹತ್ವದ ಸಭೆ. ತುಂಬಾ ಹೊತ್ತಿಂದ ಈ ಸಭೆ ನಡೀತಾ ಇದೆ. ಹಂಗೆ ನೋಡೋಕೋದ್ರೆ ಒಬ್ಬೊಬ್ಬ ಆರೋಪಿಯ ವಿಚಾರಣೆಗೆ ಒಂದೊಂದು ತಂಡ. ಸದ್ಯ ಬೇರೆ ಬೇರೆ ಸ್ಥಳಗಳಲ್ಲಿ 4 ವಿಚಾರಣೆ ಆಗೋ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಎಫ್ಎಸ್ಎಲ್, ಫೊರೆನ್ಸಿಕ್ ಲ್ಯಾಬೊರೇಟರಿ, ಟೆಕ್ನಿಕಲ್ ಸೆಲ್, ಸಿಸಿಬಿ, ಮಡಿವಾಳ ಹೀಗೆ ಹಲವಾರು ಕಡೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಆ ಎಲ್ಲರನ್ನೂ ಕೂಡ ಅಂದರೆ ಒಬ್ಬೊಬ್ಬ ಆರೋಪಿಯ ವಿಚಾರಣೆಗೂ ಒಂದೊಂದು ಕಡೆ ಮಾಡಬೇಕು ಅಂತ. ಬಿಕಾಸ್ ಎಲ್ಲರೂ ಒಂದೇ ಕಡೆ ಆದರೆ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಆಗ್ಬೋದು. ಇದನ್ನು ಮೀರಿ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇರುತ್ತೆ. ಕೇಂದ್ರ ಅಪರಾಧ ವಿಭಾಗ ಚಾಮರಾಜಪೇಟೆಯಲ್ಲಿರುವಂತಹ ಆಫೀಸ್, ಅದು ಹೆಡ್ ಆಫೀಸ್, ಅಲ್ಲಿ ಮಾಡೋಕ್ಕೆ ಇದೀಗ ಕಷ್ಟ ಆಗ್ಬೋದು. ಹಾಗಾಗಿ ಬೇರೆ ಬೇರೆ ಕಡೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಸಿಸಿಬಿ ಕಚೇರಿಯನ್ನು ಒಳಗೊಂಡು ಮಡಿವಾಳದಲ್ಲಿ ಎಫ್ಎಸ್ಎಲ್ ಕಚೇರಿ ಇದೆ, ಟೆಕ್ನಿಕಲ್ ಸೆಲ್ಲಲ್ಲಿದೆ. ಆ ಎಲ್ಲ ಕಡೆ ಕೂಡ ಎನ್ಕ್ವೈರಿ ಮಾಡ್ತಾರೆ ಅಂತ ಈ ಕ್ಷಣ ನಡೀತಿರುವಂಥ ಮಹತ್ತರ ಬೆಳವಣಿಗೆ. ಒಂದು ನಟಿ ರಾಗಿಣಿ, ಇನ್ನೊಂದು ಕಡೆ ರಾಹುಲ್ ಸಂಜನಾ ಗಲ್ರಾಣಿ ಅವರ ಆಪ್ತ ಮಗ. ಅಫ್ಕೋರ್ಸ್ ಆತ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ಪರ್ಸನಾಲಿಟಿ. ಮಗದೊಂದು ಕಡೆ ರವಿಶಂಕರ್ ರಾಗಿಣಿ ಅವರ ಆಪ್ತ. ಹಾಗಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ವಿಚಾರಣೆ ಮಾಡ್ತಾರೆ ಅಂತ ಈ ಕ್ಷಣ ಬರ್ತಿರೋ ಮಾಹಿತಿ. ಇದೀಗ ಅರೆಸ್ಟ್ ಆಗಿರುವಂತಹ ರಾಗಿಣಿಗೆ ಭಾರಿ ಸಂಕಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾನೆ ಇದೆ. ಬ್ರೇಕಿಂಗ್ ನ್ಯೂಸ್. ಯಾವಾಗಲೂ ಒಂದು ಆರೋಪ ಇದೆ, ಈ ಥರದ ಅರೆಸ್ಟ್ ಆಗ್ತಾರೆ, ಅದಾದ್ಮೇಲೆ ಬೇಲ್ ಸಿಕ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಆಚೆ ಹೊರಡೋಕ್ಕೆ ಮಾರ್ಗಗಳಿದೆ ಅಂತ. ಆದರೆ ಕಾನೂನಿನ ಕುಣಿಕೆ ಈ ಕೇಸ್ನಿಂದ ಹೊರ ಬರೋದು ಸುಲಭವಲ್ಲ. ಯಾಕೆಂದರೆ ಸಣ್ಣ ಲೋಪವೂ ಆಗದಂತೆ ಕಾನೂನಿನ ಕುಣಿಕೆ ಬಿಗಿ ಮಾಡಿದ್ದಾರೆ. ಸರಿಯಾಗಿ ಫಿಕ್ಸ್ ಮಾಡಿದೆ ಸಿಸಿಬಿ. ಡ್ರಗ್ಸ್ ಸ್ಯಾಂಡಲ್ ಕೇಸ್ನಲ್ಲಿ ರಾಗಿಣಿ ಅರೆಸ್ಟ್ ಆಗಿದ್ದಾರೆ. NDPS ಕಾಯ್ದೆಯಡಿ ನಟಿ ರಾಗಿಣಿಯವರನ್ನ ಅರೆಸ್ಟ್ ಮಾಡಿದ್ದಾರೆ. ಸೆಕ್ಷನ್ 21B ಮತ್ತು C, ಸೆಕ್ಷನ್ 22C ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ. ಅಂದರೆ ಈ ಎರಡೂ ಕಾಯ್ದೆಯಡಿ ರಾಗಿಣಿಯವರ ಮೇಲೆ ಕೇಸ್ ದಾಖಲಾಗಿದೆಯಂತೆ. ಡ್ರಗ್ಸ್ ಕೇಸ್ ಸಾಬೀತಾದರೆ ರಾಗಿಣಿಯವರಿಗೆ 20 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆಯಂತೆ. 2 ಲಕ್ಷ ದಂಡ ಹಾಕೋದಕ್ಕೆ ಕಾನೂನಿನಲ್ಲಿ ಅವಕಾಶ ಕೂಡ ಇದೆ. ರಾಗಿಣಿ ಸಿನಿಮಾ ಕೆರಿಯರ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಬಿದ್ದು ಬಿಡುತ್ತೆ ಇದೆಲ್ಲವೂ ಆದರೆ. ಇದರಲ್ಲಿ ಆನ್ ದಿ ಬೇಸಿಸ್ ಆಫ್ ದಿ ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ದಿ ಕೋ-ಅಕ್ಯೂಸ್ಡ್, ಅಂದ್ರೆ ಸಹ ಆರೋಪಿಯ ವಾಲಂಟರಿ ಸ್ವೈಚ್ಛೆ ಹೇಳಿಕೆ ಮೇಲೆ ಈ ಅವ್ರನ್ನ ದ್ವಿವೇದಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಒಂದು ಆ ಹೇಳಿಕೆ ಪ್ರಕಾರವಾಗಿ ಒಂದು ರಿಕವರಿನೂ ಮಾಡಿದ್ದಾರೆ ಅಂತಕ್ಕಂಥ ನ್ಯೂಸ್ ಟಿವಿ ಮುಖಾಂತರ ನೋಡಿದೆ. ಎಲ್ಲಿ ರಿಕವರಿ ಆಗಿರ್ತದೆ, ಏನು ಡ್ರಗ್ಸ್ ಯಾವುದೇ ರೀತಿ ಆಗಿರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು, ಎಲ್ಲಿ ರಿಕವರಿ ಆಗಿರ್ತದೆ ಅಲ್ಲಿ ಸೆಕ್ಷನ್ 21 ಅದು 1C 1B and 22C ಅಲ್ಲಿ ಅದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. 21C
21B ಇಸ್ ಎ ಬೇಲೇಬಲ್ ಅಫೆನ್ಸ್. ಓಕೆ. ಅದು 6 ತಿಂಗಳವರೆಗೂ ಶಿಕ್ಷೆ ಕೊಡ್ಬೋದು. ಅದರ ಬೇಲೇಬಲ್ 10,000 ಫೈನ್ ಹಾಕಬಹುದು. ಬಟ್ ಇದರಲ್ಲಿ 22C ನಲ್ಲಿ ಇಟ್ಸ್ ಮ್ಯಾಕ್ಸಿಮಮ್ ಸೆಂಟೆನ್ಸ್ 10 years ವರೆಗೂ ಎಕ್ಸ್ಟೆಂಡೆಡ್. ಬಟ್ ರಿಕವರಿ ಇದ್ರೆ 20 years ವರೆಗೂ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. 10 to 20 years ಮ್ಯಾಕ್ಸಿಮಮ್. 10 to ಮಿನಿಮಮ್ 10 years, ಮ್ಯಾಕ್ಸಿಮಮ್ 20 years. 2 ಲಕ್ಷ ಫೈನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇದೆ. ಹಾಗಾಗಿ ಈ ನಾರ್ಕೋ ಅನಾಲಿಸಿಸ್ ದಂಧೆ ಏನಿದೆ ಈ ದಂಧೆ ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ. ದುರದೃಷ್ಟ ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಔಟ್ಸೈಡ್ ಇಂದ ಬಂದಿರ್ತಕ್ಕಂಥ. ನಟಿ ಸಂಜನಾ ಅವರ ಸ್ನೇಹಿತ ರಾಹುಲ್ ಶೆಟ್ಟಿ ಜೊತೆ ಪ್ರಶಾಂತ್ ಸಂಬರಗಿ ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಅಂತಿರುವಂತಹ ಪ್ರಶಾಂತ್ ಸಂಬರಗಿ ಆದರೆ ಡ್ರಗ್ಸ್ ಕೇಸ್ ಆರೋಪಿ ರಾಹುಲ್ ಜೊತೆ ಪೋಸ್ ಕೊಟ್ಟಿದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪ್ರಶಾಂತ್ ಸಂಬರಗಿ ಸ್ಯಾಂಡಲ್ವುಡ್ ಇತ್ತೀಚಿನ ಈ ಡ್ರಗ್ಸ್ ಕೇಸ್ ನಡೀತಿರುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ವ್ಯಕ್ತಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರಾಹುಲ್ ಸಂಜನಾ ಆಪ್ತ, ಆತನ ಜೊತೆ ಪ್ರಶಾಂತ್ ಸಂಬರಗಿ ಫೋಟೋ ವೈರಲ್ ಆಗ್ತಾ ಇದೆ. ರಾಹುಲ್ ಶೆಟ್ಟಿಗೂ ಪ್ರಶಾಂತ್ ಸಂಬರಿಗೂ ಹಾಗಿದ್ರೆ ಈ ಲಿಂಕ್ ಏನು ಅನ್ನೋದು ಎಲ್ಲರೂ ಕೂಡ ಕ್ವಶನ್ ಮಾಡ್ತಿದ್ದಾರೆ. ಪ್ರಶಾಂತ್ ಸಂಬರ್ಗಿಗೆ ನಿರ್ದೇಶಕ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡ್ತಿದ್ದಾರೆ. ಕುತೂಹಲದ ಜೊತೆ ಹಲವು ಪ್ರಶ್ನೆಗಳನ್ನ ಮೂಡಿಸಿದೆ ಈ ಫೋಟೋ ಕೂಡ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಪ್ರಶಾಂತ್ ಸಂಬರ್ಗಿ, ಈ ಕಡೆ ರಾಹುಲ್ ಶೆಟ್ಟಿ, ಮಧ್ಯೊಬ್ಬರು ಹೆಣ್ಮಗಳಿದ್ದಾರೆ. ಅಫ್ಕೋರ್ಸ್ ಅವ್ರ ಸಂಬಂಧ ಇಲ್ಲ, ಹಾಗಾಗಿ ಬ್ಲರ್ ಮಾಡಿದ್ದೀವಿ. ಈ ಕಡೆ ಪ್ರಶಾಂತ್ ಸಂಬರ್ಗಿ, ಈ ಕಡೆ ರಾಹುಲ್ ಶೆಟ್ಟಿ. ಪ್ರಶಾಂತ್ ಸಂಬರ್ಗಿ ಡ್ರಗ್ಸ್ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಸಂಜನಾ ಗಲ್ರಾಣಿ ಬಗ್ಗೆ ಈಗಾಗಲೇ ಹಲವಾರು ಮಾತುಗಳಿಂದ ಅವರು ಕೂಡ ಈಗ ಈ ಇಡೀ ಪ್ರಕರಣದ ಒಂದು ಭಾಗವಾಗಿ ಡಿಫೆಂಡ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಹಾಗಾಗಿ ಈಗ ಬರ್ತಿರುವಂಥ ಈ ಫೋಟೋ ಇದೆಯಲ್ಲ, ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ನಿರ್ದೇಶಕ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಪ್ರಶಾಂತ್ ಸಂಬರ್ಗಿ, ರಾಹುಲ್ ಶೆಟ್ಟಿ ಜೊತೆ ಪೋಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಲಿಂಕ್ ಇವರಿಬ್ಬರಿಗೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಡದಿಂದ ಬರಕ್ಕೆ ಪ್ರಶಾಂತ್ ಸಂಬರ್ಗಿ ಡ್ರಗ್ಸ್ ನೆಕ್ಸಸ್ ವಿರುದ್ಧ ಹೋರಾಡ್ತಿದ್ದೀನಿ ಅಂತ ಪ್ರಚಾರದಲ್ಲಿರುವ ಹುಚ್ಚು ವ್ಯಕ್ತಿ, ಆ ನಟಿಯ ಸೊಂಟ ತಬ್ಬಿರುವಾತ. ಬಲದಿಂದ ಎಡಕ್ಕೆ ಸೆಂಟರ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರೊಬ್ಬರ ಪತ್ನಿ, ಇನ್ನೊಬ್ಬ ಸಿಸಿಬಿ ಪೊಲೀಸರ ಅತಿಥಿ ರಾಹುಲ್ ಡ್ರಗ್ಸ್ ಪೆಡ್ಲರ್. ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಅಂತ ಇದೀಗ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ. ಪ್ರಶಾಂತ್ ಸಂಬರ್ಗಿಗೂ ಹಾಗಿದ್ರೆ ಏನು ಲಿಂಕು ಅಂತ ಕೂಡ ಕೀರ್ತನ್ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿ ಫೋಟೋ ಕೂಡ ಹಾಕಿದ್ದಾರೆ. ಈಗ ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಎಲ್ಲರೂ ಅದಕ್ಕೆ ಪರ ವಿರೋಧ ತಮ್ಮದೇ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ಡ್ರಗ್ಸ್ ಕೇಸ್ ಆರೋಪಿ ರಾಹುಲ್ ಜೊತೆ ಪ್ರಶಾಂತ್ ಸಂಬರ್ಗಿ ಇದ್ದಾರೆ. ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಹೋರಾಡ್ತೀನಿ ಅಂತ ಹೇಳ್ತೀರಾ, ಪ್ರಚಾರದಲ್ಲಿದ್ದೀರಾ. ಅವರೇ ಕೋಟ್ ಮಾಡಿದ್ದಾರೆ, ಹುಚ್ಚು ವ್ಯಕ್ತಿ, ಆ ನಟಿಯ ಸೊಂಟ ತಬ್ಬಿರುವಾತ ಅಂತೆಲ್ಲ ಬರೆದಿದ್ದಾರೆ. ಸೊ ಕೆಳಗಡೆ ಕೂಡ ಒಂದು ಲೈನ್ ಹಾಕಿದ್ದಾರೆ. ಅಫ್ಕೋರ್ಸ್ ಜನಪ್ರಿಯ ಹಾಡಿನ ಸಾಲದು, ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಅಂತ. ಅದನ್ನೇ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡಿ, ಇದಕ್ಕೀಗ ಪ್ರಶಾಂತ್ ಸಂಬರ್ಗಿ ಮಾತ್ರ ಆನ್ಸರ್ ಕೊಡಬೇಕು, ಇನ್ಯಾರೋ ಆನ್ಸರ್ ಕೊಡೋಕ್ಕಾಗಲ್ಲ. ಡ್ರಗ್ಸ್ ಕೇಸ್ ತನಿಖೆಗೆ ಒತ್ತಡದ ಆರೋಪ ಅಂತೆ. ಒತ್ತಡ ಇದೆ ಎಂಬ ಸಿಟಿ ರವಿ ಹೇಳಿಕೆ ವಿಚಾರ. ಸಿಟಿ ರವಿ ಹೇಳಿರೋದು ಸರಿಯಾಗಿಯೇ ಇದೆ. ಅವರು ನಿರ್ದಿಷ್ಟವಾಗಿ ಒತ್ತಡ ಇದೆ ಅಂತ ಹೇಳಲಿಲ್ಲ, ಕೆಲವರಿಂದ ಪ್ರಯತ್ನಗಳು ನಡೀತಿವೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಡ್ರಗ್ಸ್ ಕೇಸ್ ತನಿಖೆ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಯಾರೇ ತಪ್ಪು ಮಾಡಿರಲಿ ಅವರನ್ನ ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಎಚ್ಚರಿಕೆ ಮಾತಾಡಿದ್ದಾರೆ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು. ಬ್ರೇಕಿಂಗ್ ನ್ಯೂಸ್. ನಾವು ಇದರಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೋದು, ಆ ವರದಿಯಲ್ಲಿರುವಂಥ ಅಂಶಗಳ ಅನುಗುಣವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಕೂಡ ನಾವು ಇವತ್ತು ಪರಿಶೀಲನೆಯನ್ನು ಮಾಡ್ತೀವಿ. ಒಟ್ಟಾರೆ ಎಲ್ಲ ದಿಕ್ಕುಗಳಿಂದ ಡ್ರಗ್ ನಿಯಂತ್ರಣ ಮಾಡೋದಕ್ಕೆ ಮತ್ತು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸೈಂಟಿಫಿಕ್ ಆಗಿ ಡ್ರಗ್ಗನ್ನು ನಿಯಂತ್ರಣ ಮಾಡೋದಕ್ಕೆ, ಯಾಕಂದರೆ ಇದು ಕೇವಲ ಕರ್ನಾಟಕದಲ್ಲ ಇಡೀ ದೇಶಾದ್ಯಂತ ಇರೋದರಿಂದ ನಾವು ಎಲ್ಲ ದಿಕ್ಕಿನಿಂದ ಕೂಡ ಸರ್ವ ಪ್ರಯತ್ನವನ್ನು ಮಾಡ್ತೇವೆ. ಡ್ರಗ್ ಮೇಲೆ ಏನು ಗದಾಪ್ರಹಾರ ಪ್ರಾರಂಭ ಆಗಿದೆ ಅದು ಮುಂದುವರಿತದೆ.
ಡ್ರಗ್ಸ್ ಮಾಫಿಯಾದಲ್ಲಿ ನಟಿ ರಾಗಿಣಿ ಅರೆಸ್ಟ್ ಆಗಿದ್ದಾರೆ. ವಿಚಾರ ಗೊತ್ತಿದೆ. ಈಗ ರಾಗಿಣಿ ಬಂಧನದಿಂದ ಬಿಜೆಪಿಗೆ ಮುಜುಗರವಿಲ್ಲ. ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಡ್ರಗ್ಸ್ ವಿಚಾರದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ. ಯಾವ ಪಕ್ಷದವರು ತಪ್ಪು ಮಾಡಿದ್ರು ಕೂಡ ಅದೇ ತಪ್ಪು, ಅದು ತಪ್ಪೇ ಅಂತ ಕೂಡ ಕೇಳಿದ್ದಾರೆ. ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿಕೆ ಇದು. ಡ್ರಗ್ಸ್ ವಿಚಾರದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ ಅಂತ ಅವರೇ ಹೇಳಿಕೆ ಕೊಟ್ಟರು. ಹಾಗಾಗಿ ಬಿಜೆಪಿಗೆ ಯಾವುದೇ ರೀತಿಯ ಮುಜುಗರ ಇಲ್ಲ. ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಫಿಲಮ್ ಆ್ಯಕ್ಟ್ರುಗಳು ಇಡೀ ರಾಜ್ಯಕ್ಕೆ, ಯುವ ಜನಾಂಗಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಅವರೇ ಡ್ರಗ್ಸ್ನ ಯೂಸ್ ಮಾಡ್ತಾರೆ ಅಂತಂದರೆ ಇನ್ನು ಯುವ ಜನಾಂಗಕ್ಕೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಯಾವ ಮೆಸೇಜ್ ಹೋಗ್ತದೆ ಇವ್ರೆ. ಅದರಿಂದ ಕಾಂಗ್ರೆಸ್ಸು JDS BJP ಅಂತಕ್ಕಂಥದ್ದಿಲ್ಲ. ಯಾರು ಡ್ರಗ್ಸನ್ನು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾರೇ ಆಗಿರಲಿ, ಪೊಲಿಟಿಷಿಯನ್ಸ್ ಆಗಿರಲಿ, ಫಿಲಮ್ನವರಾಗಿರಲಿ, ಯಾರಾಗಿರಲಿ, ನಾವು ಕೂಡ ಕ್ಯಾಬಿನೆಟಲ್ಲಿ ಹೇಳಿದ್ದೇವೆ, ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾರು ಎಷ್ಟೇ ಉನ್ನತ ಮಟ್ಟದ ಇರಲಿ, ನೀವು ಅಧಿಕಾರ ಚಲಾಯಿಸಬೇಕು. ಇನ್ನು ಮುಂದೆ ಯಾವ ಕಾರಣಕ್ಕೂ ಈ ಡ್ರಗ್ಸ್ ಅಂತಕ್ಕಂಥದ್ದು ಮಾಫಿಯಾ ಎಲ್ಲೂ ಕೂಡ ಬರಬಾರ್ದು. ಏನು ರಾಗಿಣಿಗೆ ಪಕ್ಷ ಹೇಳಿತ್ತಾ ಮಾಡಿ ಅಂತ. ಅದರಿಂದ ಯಾರಿಗೂ ಕೂಡ ಪಕ್ಷಕ್ಕೆ ಮುಜುಗರ ಆಗೋದಿಲ್ಲ. ಯಾರೇ ದೊಡ್ಡವರಿರಲಿ, ಎಷ್ಟೇ ಇರಲಿ, ಸಪೋರ್ಟ್ ಇರಲಿ, ಬ್ಯಾಕ್ಗ್ರೌಂಡ್ ಆರ್ ಇಂಡೈರೆಕ್ಟ್, ಅವರೆಲ್ಲರನ್ನು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಯಾವ ಕಾರಣಕ್ಕೂ ಇದು ಲೂಸ್ ಬಿಡ್ತಕ್ಕಂಥದ್ದಲ್ಲ. ಕರ್ನಾಟಕಕ್ಕೂ ಇದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ಆದ್ದರಿಂದ ಮತ್ತು ಯುವ ಜನಾಂಗ ಇದರಲ್ಲಿ ಹಾಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಮಟ್ಟ ಹಾಕಲೇಬೇಕು ಅಂತಕ್ಕಂಥದ್ದನ್ನು ಕ್ಯಾಬಿನೆಟಲ್ಲೂ ಕೂಡ ಎಲ್ಲ ಮಂತ್ರಿಗಳು ಒಮ್ಮತವಾಗಿ ಹೇಳಿದ್ದೇವೆ. ಅದನ್ನು ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಅಪ್ಡೇಟ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್. ಎಷ್ಟು ಗಂಟೆ ವಿಚಾರಣೆ ಶುರುವಾಗುತ್ತೆ, ಎಲ್ಲಿ ಶುರುವಾಗುತ್ತೆ? ಎಸ್ ಹರೀಶ್, ಅಂದರೆ ಈಗಾಗಲೇ ನಟಿ ರಾಗಿಣಿಯನ್ನು ಸಾಂತ್ವನ ಕೇಂದ್ರ, ಅಂದರೆ ಡೈರಿ ಸರ್ಕಲ್ ಬಳಿ ಇರುವಂತಹ ಸಾಂತ್ವನ ಕೇಂದ್ರದಿಂದ ಈಗಾಗಲೇ CCB ಅಧಿಕಾರಿಗಳು ಕರ್ಕೋಬೇಕಾಗಿತ್ತು. ಬಟ್ ಎಷ್ಟೊತ್ತಾದರೂ ಕೂಡ ಇನ್ನು CCB ಅಧಿಕಾರಿಗಳು ಈ ಒಂದು ಸಾಂತ್ವನ ಕೇಂದ್ರದ ಬಳಿ ಇನ್ನೂ ಕೂಡ ಬಂದಿಲ್ಲ. ಬಟ್ ಆದರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ, ಅಂದರೆ ಅಲ್ಲಿ ಕಮಿಷನರ್ ಕಚೇರಿಯಲ್ಲಿ ಈಗ ಒಂದು ಪತ್ರಿಕಾಗೋಷ್ಠಿ ಇತ್ತು. ಬಟ್ ಅದಲ್ಲದೆ CCB ಅಧಿಕಾರಿಗಳ ಒಂದು ಕಾರ್ಯಾಚರಣೆಯ ಮಹತ್ವದ ಸುದ್ದಿಗೋಷ್ಠಿಯನ್ನೆಲ್ಲ ಆಯೋಜನೆ ಮಾಡ್ಕೊಂಡಿದ್ದು ಸ್ವಲ್ಪ ತಡವಾಗಿದೆ ಅನ್ನೋ ಬಗ್ಗೆ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಇನ್ಸ್ಪೆಕ್ಟರ್ ಅಂಜುಮಾಲಾ ಏನಿದ್ದಾರೆ, ಅವರ ಮತ್ತು ಮಹಿಳಾ ಸಿಬ್ಬಂದಿ ಏನಿದ್ದಾರೆ, ಅವರು ಇನ್ನು ಕೆಲವು ಕ್ಷಣಗಳಲ್ಲಿ ಇಲ್ಲಿ ಸಾಂತ್ವನ ಕೇಂದ್ರಕ್ಕೆ ಬಂದು ಅನಂತರ ಇಲ್ಲಿಂದ CCB ಕಚೇರಿಗೆ ಕರೆದೊಯ್ತಾರೆ ಅನ್ನೋ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಬಟ್ ಇಲ್ಲಿಂದ ನಟಿ ರಾಗಿಣಿಯನ್ನು ಸೀದಾ CCB ಕಚೇರಿಗೆ ಕರೆದೊಯ್ದು ಅಲ್ಲೇ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಈಗ ದಟ್ಟವಾಗಿದೆ. ಯಾಕಂದರೆ ಇನ್ಸ್ಪೆಕ್ಟರ್ ಅಂಜುಮಾಲಾ ನಿನ್ನೆ ಮನೆಯ ಒಂದು ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳಾಗಿರ್ಬೋದು, ಪ್ರಾಥಮಿಕ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಮತ್ತು ಇದುವರೆಗೂ ಕೂಡ ರಾಗಿಣಿಗೆ ಸಂಬಂಧಪಟ್ಟಂತಹ, ನಟಿ ರಾಗಿಣಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇರುವಂಥದ್ದು ಇನ್ಸ್ಪೆಕ್ಟರ್ ಅಂಜುಮಾಲಾ ಆಗಿರೋದ್ರಿಂದ ಅವರನ್ನೇ ನಟಿ ರಾಗಿಣಿಯ ಒಂದು ಇನ್ವೆಸ್ಟಿಗೇಷನ್ ಮಾಡೋಕೆ ಈಗ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಅವರು ಬಂದಂತಹ ಬಳಿಕ ಅವರ ಜೊತೆಯಲ್ಲೇ ಸೀದಾ ಒಂದು CCB ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಂಕ್ವೈರಿಯನ್ನು ಮಾಡ್ತಾರೆ. ಬಟ್ ಆದರೆ ಈಗ ಸದ್ಯ ಅವರ ಪೋಷಕರು ಬಂದಿದ್ದರು. ಬಟ್ ಆದರೆ ಅವರ ಪೋಷಕರಿಗೆ ಯಾವುದೇ ರೀತಿ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಪೊಲೀಸ್ ಕಸ್ಟಡಿ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅವಕಾಶಕ್ಕೆ ಭೇಟಿ ಇಲ್ಲ ಅನ್ನೋ ಬಗ್ಗೆ ಸಿಬ್ಬಂದಿ ಹೇಳಿದ್ರು ಅಂತ. ಅವ್ರು ತಂದಂಥ ಬಟ್ಟೆ ಮತ್ತು ಉಪಹಾರ ಏನಿದೆ ಅದ್ರ ಬಗ್ಗೆ ಈಗ ಸದ್ಯ ಇದು ಬಂದಿರ್ತದ್ದು ನೋಡ್ಬೋದು. ಈಗ ಅಧಿಕಾರಿಗಳು ಕೂಡ ಸದ್ಯ ಬರ್ತಾ ಇರುವಂಥದ್ದು. ಈಗ ಅಂದರೆ CCBಯ ಅಧಿಕಾರಿಗಳು, ಅದಲ್ಲದೆ ಬೇರೆ ಕೂಡ ಸಾಂತ್ವನ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಸಹ ಬರ್ತಾ ಇದ್ದಾರೆ. ಬಟ್ ಹಾಗಾಗಿ ಸಿಬ್ಬಂದಿ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಬೇರೆಯವ್ರಿಗೆ ಅಲೋ ಮಾಡ್ತಾ ಇಲ್ಲ. ID ಕಾರ್ಡ್ ಇದ್ದ ಮಾತ್ರ ಅವ್ರು ಗೇಟಿಂದ ಒಳಗಡೆ ಬಿಡ್ತಾ ಇರುವಂಥದ್ದು. ಈ ನಡುವೆ ಈಗ CCB ಅಧಿಕಾರಿಗಳು ಇನ್ನು ಕೆಲವೇ ಕ್ಷಣದಲ್ಲಿ ನಟಿ ರಾಗಿಣಿಯನ್ನು CCB ಕಚೇರಿಗೆ ಕರೆದೊಯ್ಯಿ ಅಲ್ಲಿ ಮತ್ತೆ ಅವರನ್ನು ವಿಚಾರಣೆಗೊಳಪಡಿಸುವಂಥ ಸಾಮಾಜಿಕ ಜಾಲತಾಣದ ಒಂದು ಫೋಟೋ ವೈರಲ್ ಆಗ್ತಾ ಇದೆಯಲ್ಲ. ಒಂದ್ ಕಡೆ ರಾಹುಲ್ ಎನ್ಕ್ವೈರಿ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಪ್ರಶಾಂತ್ ಸಂಬರ್ಗಿ ಜೊತೆ ಫೋಟೋ ಇದೆ. ಏನಿದು ಲಿಂಕ್ ಇದೆಯಾ ಅಂತ ಎನಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಎಸ್ ಹರೀಶ್, ಈಗ ಅಂದರೆ ಪ್ರಮುಖವಾಗಿ ಈಗ ಒಂದು ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಕೂಡ ಈಗ CCBಯ
ಟೆಕ್ನಿಕಲ್ ವಿಭಾಗ ಅದ್ರ ಬಗ್ಗೆ ನಿಗಾವನ್ನ ವಹಿಸಿರುವಂಥದ್ದು. ಯಾರ್ಯಾರು ಈ ವಿರುದ್ಧ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ, ಈ ಒಂದು ಡ್ರಗ್ಸ್ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ಏನೋ ಒಂದು ಡೈರೆಕ್ಟರ್ಸ್ ಆಗಿರ್ಬೋದು, ನಟ ನಟಿಯರಾಗಿರ್ಬೋದು, ಪರ ವಿರೋಧ ಏನೇ ಇದ್ರೂ ಕೂಡ ಯಾರು ಕಾಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಆ ಎಲ್ಲ ಸೋಷಿಯಲ್ ಮೀಡಿಯಾ ವಿರುದ್ಧ ಒಂದು ನಿಗಾವನ್ನ ವಹಿಸುವ ಕೆಲಸವನ್ನ ಸಿಸಿಬಿಯ ಟೆಕ್ನಿಕಲ್ ವಿಂಗ್ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಯಾರ್ಯಾರು ಇತ್ತೀಚೆಗೆ ಕಳೆದ 2 ದಿನಗಳಿಂದ ಪರವಾಗಿ ಮತ್ತೆ ವಿರೋಧವಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತವರ ಒಂದು ಹೇಳಿಕೆಗಳನ್ನ ಕೂಡ ಈಗ ಮಾಧ್ಯಮಗಳಲ್ಲಿ ಕೊಡುವಂಥದ್ದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಆಗಿರೋ ಅಂಥವರೆಲ್ಲ ಕೂಡ ಎಲ್ಲ ಒಂದು ನೋಟೆಡ್ ಅನ್ನ ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ನಿವೇದಿತ ವಿರುದ್ಧ ಬೇರೆಯವರು ಕೂಡ FIR ಅನ್ನ ಕೊಟ್ಟಿದ್ರು. ಬಟ್ CCB ಅವರು ಕೂಡ ಅದ್ರ ಬಗ್ಗೆ ಅವರನ್ನ ಮತ್ತೆ ಅವರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಕೂಡ ನಟಿ ನಿವೇದಿತ ಮೇಲೆ ಇರುವಂಥದ್ದು. ಆದರೆ ಈ ನಡುವೆ ಈಗ ಸದ್ಯ ಏನು ಈ ಒಂದು ಪೋರ್ಟಲ್ ಒಂದು ಈಗ ರಾಹುಲ್ ಶೆಟ್ಟಿಯನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದಲ್ಲದೆ ರವಿಶಂಕರ್ ಕೂಡ ವಿಚಾರಣೆಗೊಳಿಸಿದ್ದಾರೆ. ಅವರು ಕೊಟ್ಟಂತ ರೈಟ್ ಗಂಗಾಧರ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ. ಎಸ್, ಮುಂದುವರಿತೆ ಇನ್ನೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿಯವರು ಯೋಗೇಶ್ ಭಟ್ ಡ್ರಗ್ಸ್ ನಿಯಂತ್ರಣ ವರದಿ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ವರದಿಯಲ್ಲಿನ ಶಿಫಾರಸುಗಳ ಜಾರಿ ಬಗ್ಗೆ ಸರ್ಕಾರದಿಂದ ಚರ್ಚೆ ನಡೀತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಡೆಪ್ಯೂಟಿ ಸ್ಪೀಕರ್ ಯೋಗೇಶ್ ಭಟ್ ಅವರು ಡ್ರಗ್ಸ್ ನಿಯಂತ್ರಣ ಬಗ್ಗೆ ಒಂದು ವರದಿ ಕೊಟ್ಟಿದ್ರು. ಈ ವರದಿಯನ್ನು ಗಮನಿಸಿ ಎಲ್ಲ ದಿಕ್ಕುಗಳಿಂದಲೂ ಕೂಡ ಡ್ರಗ್ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಗೃಹ ಸಚಿವರು ಮಾತಾಡಿದ್ದಾರೆ. ಸನ್ಮಾನ್ಯ ಯೋಗೇಶ್ ಭಟ್ ಅವರು ಏನೊಂದು ವರದಿ ಕೊಟ್ಟಿದ್ರು ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅಂತ ನಾನು ಉನ್ನತಾಧಿಕಾರಿಗಳಿಗೆ ಆಗಲೇ ಹೇಳಿದ್ದೇನೆ. ನಮ್ಮ ACS ಹೋಮ್ಗೆ ಈಗಾಗಲೇ ಹೇಳಿದ್ದೇನೆ. ಆ ವರದಿಯಲ್ಲಿ ಏನೇನಿದೆ, ವರದಿಯಲ್ಲಿ ಈ ಡ್ರಗ್ ನಿಯಂತ್ರಣಕ್ಕೆ ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅವೆಲ್ಲ ಅಂಶಗಳನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಇದರಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೋದು, ಆ ವರದಿಯಲ್ಲಿರುವಂಥ ಅಂಶಗಳ ಅನುಗುಣವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಕೂಡ ನಾವು ಇವತ್ತು ಪರಿಶೀಲನೆಯನ್ನು ಮಾಡ್ತೀವಿ. ಇಲ್ಲಿಗೆ ನ್ಯೂಸ್ ಎಟ್ 11 ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.